ಹಲೋ. ಹಾಂ ನಮಸ್ತೆ ಸರ್. ನಮಸ್ಕಾರ. ಸರ್ ನಾವು ಹಿಂಗೆ ಧಾರವಾಡಲಿಂದ ಸರ ಹುಡುಗ ಮಾತಾಡೋದು ಸರ್, ಸ್ಟೂಡೆಂಟ್ ರೀ. ಹಾಂ ಧಾರವಾಡಲಿಂದ ಮಾತಾಡ್ತಾ ಇದ್ದೀವಿ ಸರ್ ನಾವು. ಹೇಳಿ. ಕಾಂಪಿಟೇಟಿವ್ ಓದ್ತಾ ಇದ್ದೀವಿ ಸರ್. ಹಾಂ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡಕತ್ತೀವಿ ಸರ್ ನಾವು. ಓಕೆ. ಸರ ಇವಾಗ ನೀವು ನಿಮ್ದು ಎಪಿಸೋಡ್ಗಳು ಕರೆಕ್ಟ್ ಮಾಡಕತ್ತೀರಿ ಸರ್. ಜೆನ್ಯೂನ್ ಇಶ್ಯೂ ಮಾಡಕತ್ತೀರಿ ಸರ್, ನಾವು ನೋಡ್ತೀವಿ. ಓಕೆ ಸರ್. ಒಂದು ವಿಷಯ ಮಾಡ್ರಿ ಸರ್, ಏನಂತ ಗೊತ್ತ ಸರ. ಇವ್ರು ಸರ ಇವು ಸತೀಶ್ ಜಾರಕಿಹೊಳಿ ಸರ ಇವರು ಎಸ್ ಟಿ ಸಮುದಾಯದಿಂದ ಆರಿಸಿ ಬರ್ತಾರೆ ಸರ್. ಹೆಮ್ಮಕರಡಿ ಮತಕ್ಷೇತ್ರ ಎಸ್ ಟಿ ಮತಕ್ಷೇತ್ರ ಸರ್. ಓಕೆ. ಅವ್ರು ಎಸ್ ಟಿ ಮತಕ್ಷೇತ್ರ ಸರ್. ಅವರು ಮತ್ತೆ ಅವ್ರು ತಮಗ ಕಾರ್ಯದರ್ಶಿ ಹಾಕ, KPCC ಪ್ರೆಸಿಡೆಂಟ್ ಹಾಕ, ಮತ್ತೆ ಇಲ್ಲಿ CLP ಮೀಟಿಂಗ್ ಆಗ್ತಿರ್ತಾರೆ ಸರ್. ಆ CLP ಮೀಟಿಂಗ್ ಹಾಕಲ್ಗ ಅಲ್ಲಿ ಮೇಲುಗಡೆ ಸ್ಥಾನಮಾನ ಬೇಕಂದ್ರ ಈ ಎಸ್ ಟಿ ಜನಗಳು ಇದೀವಿ ನಾವು, ಅವ್ರು ರೆಪ್ರೆಸೆಂಟೇಟಿವ್ ಮಾಡ್ತೀವಿ, ನಮಗ್ ಸ್ಥಾನ ಬೇಕಂತ ಕೇಳ್ತಾರೆ ಸರ್. ಇವಾಗ ಎಸ್ ಟಿ ರಿಸರ್ವೇಶನ್ ಅದೆಲ್ಲ ಸಮಸ್ಯೆ ಅದ್ರ ಅವ್ರ ಪರ ಒಂದಿನ ಮಾತಾಡಿರ್ತಾರ ಅವ್ರು ಇಲ್ಲ ಮೀಡಿಯಾದಾಗಡೆ. ಇಲ್ಲಿ ಮಾತಾಡಲ್ಲ ಸಮುದಾಯದಾಗ. ಎಸ್ ಟಿ ರಿಸರ್ವ್ ನಮ್ದು ಎಸ್ ಟಿ ಕಮ್ಯುನಿಟಿ ಬರ್ತದೆ ಸರ್. ಯಾವ ಊರು ತಮ್ಮದು? ನಮ್ದು ಇಲ್ಲೇ ಧಾರವಾಡ ಸರ್. ಇಲ್ಲೇ ಗ್ರಾಮ ಅಂತ. ಹೆಸರೇನು? ನಮ್ಮ ಹೆಸರು ಸುರೇಶ್ ಅಂತ ಹೇಳಿ ಸರ್. ಅಡ್ಡ ಹೆಸರು? ಸುರೇಶ್ ನಾಯ್ಕ್ ಅಂತ ಹೇಳಿ ಸರ್. ನಾಯ್ಕ್ ಅಂತ ಬರ್ತಾರ ಅದೇ. ಹೌದಾ? ಏನು ಈಗ ಒಟ್ಟಾರೆ ಅಂದ್ರೆ ಅವ್ರ ಸಮಾಜಕ್ಕೆ ಏನು ಮಾಡುದಿಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ? ಸತೀಶ್ ಜಾರಕಿಹೊಳಿ ಏನು ಮಾಡಿ ಇಲ್ಲ ಸರ್, ಮಾಡಿ ಇಲ್ಲ ಸರ್. ಅವ್ರು ಯಾವ ತಮ್ಮ ಫ್ಯಾಕ್ಟ್ರಿ ತಮ್ಮ ಈ ಸರ ಒಂದು ವಿಡಿಯೋ ತೋರಿಸಿಬಿಡು ಸರ್. ನಮ್ಮ ಪರ್ಫೆಕ್ಟ್ ಆಗಿ 7% ಮೀಸಲಾತಿದ್ದು 3 ಕಾಯದಲ್ಲ ಸರ್. ಅಲ್ಲ, ಮೀಸಲಾತಿಕ್ಕಿಂತ ಅವ್ರು ಅಭಿವೃದ್ಧಿ ಮಾಡಿದಾರಲ್ಲ, ಫ್ಯಾಕ್ಟ್ರಿಗಳು ಮಾಡಿದಾರು, 3-4 ಮಂದಿ ಮನ್ಯಾಗ MLA ಆಗ್ತಾರೆ, ಮತ್ತೆ ಹೆಂಗ್ ಆಗ್ತಾರ ಅವರು? ಅಲ್ರಿ ಸರ್, ಅವರು ಅದೇ ಶಾಕ್ ಹಾಕತ್ ಸರ್. ಬೆಳಗಾವಿ ಜನಗಳು ಅವ್ರು ಓಟ್ ಹಾಕ್ಬಿಡ್ತಾರೆ. ಹೆಂಗ್ ಆಗ್ತದೆ ನಮ್ಮ ಅಲ್ಲ ಸರ್. ಇವಾಗ ಅವ್ರು ರಿಸರ್ವ್ ಕಾನ್ಸ್ಟಿಟ್ಯೂಷನ್ಯಾಗ ಬಂದು ಸರ್, ಗೋಕಾಕ್ ರಿಸರ್ವ್ ಸರ್ ಫಸ್ಟ್ ಅದು. ಓಕೆ. ರಿಸರ್ವ್ ಬಂದಾರ ಸರ್. ಆ ಸಮುದಾಯಕ್ಕೆ ಏನು ಮಾಡ್ಯಾರ ಸರ್ ಅವ್ರು? ಒಂದು ವಿಡಿಯೋ ಅವ್ರು 4 ಮಂದಿ ಬ್ರದರ್ಸ್ ಅದರಲ್ಲ ಸರ್ ಎಲ್ಲರೂ. ಅವ್ರ ಸಮುದಾಯದ ಅವ್ರು ಬಂದಿದ್ದು 2 ಗೋಕಾಕ್ನಾಗ ಕೂಡ ನಮ್ಮ ಕಮ್ಯುನಿಟಿ ಐತಿ ಸರ್. 30-40 ಸಾವಿರ ಜನ ವೋಟರ್ಸ್ ಅದಾರ ರೀ. ಓಕೆ. ಅವ್ರು ಏನ್ ಮಾಡಿ ಅದ್ ಮತ್ತೆ ಅವ್ರು ಏನ್ ಮಾಡಿಲ್ರಿ, ಅವ್ರು ಬರೀ ಉಪಯೋಗಿಸ್ಕೊಂತಾರ್ರಿ. ಅಲ್ಲ, ಈಗ ನೀವು ನಮಗೆ ಯಾಕೆ ನೀವು ನನ್ನ ವಾಹಿನಿ ಎಷ್ಟು ದಿವಸದಿಂದ ನೋಡ್ತೀರಿ ನೀವು? ನಾವು ಭಾಳ ದಿನ ನೋಡ್ತೀವಿ. ನಿಮ್ಗೆ ಜಗ್ಗಿ ನಿಮ್ಮ ಒಂದು ವರ್ಷದಿಂದ ನೋಡ್ತೀವಿ ಸರ್. ನಿಮ್ಗೆಲ್ಲ ಅದು ಜೆನ್ಯೂನಿಟಿ ಸರ್. ನಿಮ್ಗೆ ಏನೇನ ಆಯ್ತು ಎಲ್ಲ ಜೆನ್ಯೂನಿಟಿ ಜನರಿಗೆ ಅರ್ಥ ಆಗಲ್ಲ ಸರ್. ನಿಮ್ಮ ಇಶ್ಯೂ ಏನೋ ಅದು ಬೇರೆ ನ್ಯೂಸಿಗೆ ಬರ್ತಾ ಗೊತ್ತಿ ಎಲ್ಲ. ನೀವು ಘಟಪ್ರಭುದ ಒಂದ್ಸಲ ಸಕ್ಕರೆ ಇವರು ಸತೀಶ್ ಜಾರಕಿಹೊಳಿ ಇಶ್ಯೂ ಮಾಡಿದ್ರ ಅಂತ ಹೇಳಿದ್ರಿ ಸರ್. ಈ ತರ ಸಕ್ಕರೆ ಚೀಲಗಳು ಎಲ್ಲಿ ಹೋಗ್ಯಾವ ಅಂತ ಜೆನ್ಯೂನಿಟಿ. ನಾನು ಪ್ರತಿಯೊಂದು ವಿಡಿಯೋ ನೋಡ್ತೀನಿ ಸರ್. ನೀವು ಅದಕ್ಕೆ ನಿಮ್ಮ ಫೋನ್ ಹಚ್ಚಿನ್ರಿ ಸರ್. ನೀವು ನಿಮ್ದೊಂದು ಚಾನಲ್ ಅಂದ್ರಿ, ಇನ್ನೊಂದು ದ್ರಾವಿಡ ಭಾರತ್ ಅಂತ ಅದ ನೋಡಿ ಸರ್. ಓಕೆ 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 ಓಕೆ. ನಿಮ್ 2 ಚಾನಲ್ ಸರ್. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ನೀವೇನ್ KS IAS ಮಾಡತ್ತೀರಿ ಹೆಂಗ? ಹ್ಞೂ ಸರ್. PSI SCDFD ಓದಾಕತ್ತಿ ಸರ್. ನಿಮ್ಮ ಶಿಕ್ಷಣ ನಿಮ್ಮ ತಂದೆಯವ್ರ ಮನ್ಯಾಗ ಶಿಕ್ಷಣ ಅದು ನಿಮ್ದು? ನಮ್ದು ರೈತರು ಸರ್. ರೈತರ ಮಕ್ಕಳು ಸರ್. ನಮ್ಮ ಒಂದು 6-7 ಎಕರೆ ಹೊಲ ಐತೆ ಸರ್. ನಾವು ರೈತರು ಸರ ಹಿಂಗೆ ಓದಾಕತ್ತಿ. ಅಂದ್ರೆ ನೀವು ಈಗ ಮೂಲ ರಾಯಚೂರ್ದವ್ರ? ಹ್ಞೂ ಅಲ್ಲಿ ಇಲ್ಲಿಂದ ಇಲ್ಲಿ ಇರುತ್ತೆ ಸರ್. ನಮ್ಮ ಜಾಬ್ ಆಡ್ತಾರೆ. ನಮ್ಮ ಚಿಕ್ಕಪ್ಪ ಟೀಚರ್ಸ್ ಅದಾರ ಸರ್. ಇಲ್ಲಿದ್ದೀವಿ ಸರ್. ಕೆಲಸ ಮಾಡ್ತಾರೆ ಸರ್. ಓಕೆ ಓಕೆ. ಅಲ್ಲ, ಈಗ ಈ ಪ್ರಶ್ನೆ ನೀವು ಜಾರಕಿಹೊಳಿ ಅವ್ರನ್ನ ಕೇಳ್ಬೋದಿತ್ತಲ್ಲ ಸರ್. ಲಾಸ್ಟ್ ಪ್ರೆಸ್ಸಲ್ಲಿ ಮಾತಾಡಿ ನೋಡಿ ಸರ್. ನಾನು ಜೂಬ್ಲಿ ಸರ್ಕಾರದಲ್ಲಿ ರೆಡ್ ಪ್ರತಿಭಟನೆ ಮಾಡಕಲ್ಕ ರೆಡ್ T-ಶರ್ಟ್ ಹಾಕಿ ಮಾತಾಡಿ. ಇವ್ರು ಕಾಂಗ್ರೆಸ್ ಪಕ್ಷಕ್ಕ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅಂತ ಹೇಳ್ತಾರ. ಅವ್ರಿಗೆ ಏನು ಮಾಡ್ಯಾರ ಇವ್ರು ಎಲ್ಲ ಮಾತಾಡಿ ನೋಡಿ ಸರ್. ಜೂಬ್ಲಿ ಸರ್ಕಾರ ಲಾಸ್ಟ್ ಟೈಮ್ ಪ್ರತಿಭಟನೆ ಮಾಡಿದ್ರು ಸರ್. ರೆಡ್ T-ಶರ್ಟ್ ಐತಿ ನೋಡಿ ಸರ್. ಬೇಕಾದ್ರೆ ನೋಡ್ರಿ, ಅದನ್ನ ನಾ ಮಾತಾಡಿ ನೋಡಿ ಸರ್. ಈಗ ನೀವು ಅಂದ್ರೆ ಒಟ್ಟಾರೆ ಜಾರಕಿಹೊಳಿ ಅವ್ರು ST ಕಮ್ಯುನಿಟಿಗೆ ಏನು ಮಾಡಿಲ್ಲ ಅಂತಾರೆ ನೀವು ಒಟ್ಟಾರೆ? ತೋರಿಸ್ರಿ ಸರ್. ಏನು ಒಂದು ಮಾತಾಡಿದ್ದು ಒಂದು ಪ್ರೂಫ್ ಇದ್ರೆ ನಮ್ಗೆ ಬೇಕಾದ್ರೆ ನನ್ನ ಮೊಬೈಲ್ ವಿಡಿಯೋ ಹಾಕ್ರಿ ಸರ್. ಈಗ ಅಂದ್ರೆ ನೀವು ಸಮಾಜಕ್ಕೆ ಏನು ಮಾಡಿಲ್ಲ, ಆದ್ರೆ ಎಂಜಾಯ್ ಮಾಡ್ತಾರಂತಾರೆ ನೀವು ಒಟ್ಟಾರೆ? ಅಲ್ಲ ಸರ್, ತಮ್ಮ ಸ್ಥಾನಮಾನ ಬೇಕಂದ್ರೆ ನಮ್ಮ ಹೆಸರು ನಮ್ಮ ಸಮುದಾಯ ಕೇಳ್ತಾರೆ ಸರ್. ನಮಗೆ KPCC ಕಾರ್ಯದರ್ಶಿ ಬೇಕು, ಮತ್ತೆ CLP ಮೀಟಿಂಗ್ ಮೇಲ್ಗಡೆ ಕುಂದ್ರಕ ನಮ್ಮ ಸಮುದಾಯ ರೆಪ್ರೆಸೆಂಟೇಟಿವ್ ಬೇಕಂತ, ಮತ್ತೆ KPCC ಅಧ್ಯಕ್ಷ ಆಗ್ಬೇಕು ಅಂತ ಕೇಳ್ತಾರ. ಬಟ್ ಸಮುದಾಯ ಪರ ಈಗ ಎಲ್ಲಿ ಮಾತಾಡ್ರಿ ಸರ್ ಅವರು? ಮಾತಾಡ ಲೆಕ್ಕ ತಮ್ಮ ಹೆಸರು ಏನಂದ್ರಿ? ಇನ್ನೊಮ್ಮೆ ತಮ್ಮ ಹೆಸರು ಏನಂದ್ರಿ? ಸುರೇಶ್ ನಾಯ್ಕ್ ಅಂತ ಹೇಳಿ ಸರ್. ಹೌದಾ? ಈಗ ನೀವು ಏನ್ರಿ ಇಂಟರ್ವ್ಯೂ ಕೊಡಕ್ಕೆ ಬರ್ತಾರೆ ನನ್ನ ಆಫೀಸ್ಗೆ ಇದನ್ನ? ಇದ್ರ ಸರ್ ನೀನು ಸರ್ ಸಮಯ ನಾನು ಟೈಮ್ ಕೊಡ್ತೇವೆ, ಬಂದೇ ಬರ್ತದೆ. ನಿಮ್ಮ ವಾಹಿನಿ ಏನು ಬರ್ತದೆ, ಇಲ್ಲಾಂದ್ರೆ ದ್ರಾವಿಡ ಭಾರತ ವಾಹಿನಿ ಬರ್ತದೆ. ನಾವೆಲ್ಲ ರೆಡಿ ಆಗಿಬಿಟ್ಟಿವಿ. ನಾವು 3-4 ಇಂಟರ್ವ್ಯೂ ಕರಿತೇನೆ, ಬರಕ್ರೆ ಬ್ರದರ್. ಇಂಟರ್ವ್ಯೂ ಕೊಡ್ತೇನೆ, ಬರಕ್ಕೆ ಸರ್. ನಾ ಬರ್ತೀನಿ, ಎಲ್ಲ ಇಡಿಯಾಗಿ ಬಿಚ್ಚಿರ್ತೀನಿ ಸರ್. ಓಕೆ 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 ಓಕೆ. ಇವ್ರು ಎಲ್ಲ ಸರ್ ನೀವು ನಾ ಹೇಳೋ ಸತ್ಯ ಐತಿಲ್ಲ ಸರ್. ಒಂದಿನ ಮಾತಾಡ್ರಿ ಸರ್. ಇಲ್ಲ, ನಾನು ಯಾಕಂದ್ರೆ ನನಗೆ ವಾಹಿನಿ ಸಂಪಾದಕ ತಪ್ಪು ಇದು ಅಲ್ಲ. ಯಾರು ಹೇಳ್ತಾರೆ ಕೇಳೋದು ಅಷ್ಟೇ. ನಾವು ಜನ ಏನು ಹೇಳ್ತೈತೆ ಅದನ್ನ ನಾವು ಕೇಳ್ಬೇಕಾಗ್ತೈತಿ. ಈಗ ನೀವು ಅದೇ ಕಮ್ಯುನಿಟಿ ಮಾಡಿಲ್ಲ ಅಂದಾಗ ಯಾರು ಕೇಳದಿದ್ದಾಗ ನೀವು ಕೇಳತ್ತೀರಿ ಅಂದ್ರೆ ಇದೇನ್ರಿ ಇರ್ಬೇಕಲ್ಲ. ಇದನ್ನ ಭಾಳ ನೀವು ಬುದ್ಧಿವಂತರದ್ರಿ, ಕಾಂಪಿಟೇಟರ್.
ಹ್ಞೂ ಸರ್ ಸತ್ಯ ರೀ ಇದು ಸತ್ಯ. ಅವ್ರು ಎಸ್ ಟಿ ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಗೆದ್ದಿಸಿ ಆ ಸಮುದಾಯದ ಪರವಾಗಿ ಏನು ಮಾತಾಡ್ಯಾರ ತಮ್ಮಗ ಓಕೆ, ನೀವು ಸದ್ಯದಾಗ ಒಂದು ಇಂಟರ್ವ್ಯೂ ಕೊಡಕ್ ಬರಕ್ರಿ ಇಂಟರ್ವ್ಯೂ ಕೊಡಕ್ ಬರಕ್ರಿ ನಾ ಮಾತಾಡ್ತೇನೆ. ಮಾಡ್ರಿ ಸರ್, ಒಂದು ಟೈಮ್ ನಾ ಬರ್ತೇನೆ ಸರ್. ಓಕೆ 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 ಓಕೆ. ಸರಿ. ಏನಂತ ಹೆಸರು ಫೀಡ್ ಮಾಡ್ಕೊಳ್ಳಿ ಇದನ್ನ? ಸುರೇಶ್ ನಾಯಕ್ ಅಂತ ಹೇಳಿ ಸರ್, ಬಾಡಾಗ್ರಾಮ. ಸುರೇಶ್ ನಾಯ್ಕ, ರಾಯಚೂರು ಯಾವುದು ಇದು ಜಿಲ್ಲಾ ಯಾವ್ದ್ರಿ? ಧಾರವಾಡ ಸರ್. ಧಾರವಾಡ. ಧಾರವಾಡ ಸರ್. ಓಕೆ.